ಇಂಡಿಯಾ ಜಗತ್ತಿನ ನಾಲ್ಕನೇ ದೊಡ್ಡ ಎಕಾನಮಿ. ಆದರೂ ಕೂಡ ನಮ್ಮ ದೇಶದಲ್ಲಿ ಇಷ್ಟೊಂದು ಬಡತನ ಇರೋದಕ್ಕೆ ಹೇಗೆ ಸಾಧ್ಯ? ಸೇಮ್ ಟೈಮಲ್ಲಿ ಒಂದು ಶ್ರೀಮಂತವಾದ ದೇಶ ಬಡ ಕುಟುಂಬಗಳಿಂದ ಕೂಡಿರೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಡೀಟೇಲ್ ಇನ್ಫಾರ್ಮೇಷನ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಪ್ರೊಡ್ಯೂಸ್ ಆಗುವಂಥ ಎಲ್ಲ ವಸ್ತುಗಳು ಮತ್ತು ಸರ್ವಿಸಸ್ಗಳ ಒಟ್ಟು ಬೆಲೆ. ಸೊ ಇದು ಓವರಾಲ್ ಆಗಿ ಒಂದು ವರ್ಷದಲ್ಲಿ ಒಂದು ದೇಶದ ಪ್ರೊಡಕ್ಟಿವಿಟಿನ ಇಂಡಿಕೇಟ್ ಮಾಡುತ್ತೆ ಹೊರತು ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲಿ ಎಷ್ಟು ಪಾಲಿದೆ ಅನ್ನೋದನ್ನಲ್ಲ. ಸೊ ಅದಕ್ಕೆ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ನ ನೋಡಬೇಕಾಗತ್ತೆ. ಈ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ಒಂದು ವರ್ಷದಲ್ಲಿ ಒಂದು ದೇಶದ ಆದಾಯ ಏನಿರುತ್ತೆ ಅಂದರೆ ನಾವೇನು GDP ಅಂತ ಕರಿತೀವಲ್ಲ, ಆ ಒಂದು GDPನ ಆ ಒಂದು ದೇಶದ ಎಲ್ಲ ಜನಸಂಖ್ಯೆಗೂ ಕೂಡ ಈಕ್ವಲ್ ಆಗಿ ಡಿವೈಡ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಆವ್ರೇಜ್ ಆಗಿ ಎಷ್ಟು ಆದಾಯ ಸಿಗುತ್ತೆ ಅನ್ನೋದನ್ನೇ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಇವಾಗ ಲೆಕ್ಕ ಹಾಕಿ ನಮ್ಮ ಇಂಡಿಯಾ ಇವಾಗ $4.19 ಟ್ರಿಲಿಯನ್ ನಷ್ಟು ನಾಮಿನಲ್ GDP ಯೊಂದಿಗೆ ಜಗತ್ತಿನ ನಾಲ್ಕನೇ ದೊಡ್ಡ ಎಕಾನಮಿ. ಅಂಡ್ ಅದೇ ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ನ ಲೆಕ್ಕ ಹಾಕಿ ನೋಡಿದ್ರೆ ಕೇವಲ 2.4 ಲ್ಯಾಕ್ ಇದೆ. ಬಟ್ ಆಲ್ಮೋಸ್ಟ್ ನಮ್ಮಷ್ಟೇ ಈಕ್ವಲ್ GDP ಇರುವಂತ ಕಂಟ್ರಿ ಜಪಾನ್ನ ಪರ್ ಕ್ಯಾಪಿಟಲ್ ಇನ್ಕಮ್ ನ ಲೆಕ್ಕ ಹಾಕಿ ನೋಡಿದ್ರೆ ಅರೌಂಡ್ 31.56 ಲ್ಯಾಕ್ ಆಗುತ್ತೆ. ಏನಕ್ಕೆ ಈ ತರ ಅಂದ್ರೆ ಜಪಾನ್ ನಲ್ಲಿ GDP ಜಾಸ್ತಿ ಇದೆ, ಇನ್ ದ ಸೇಮ್ ಟೈಮ್ ಪಾಪ್ಯುಲೇಷನ್ ಕಮ್ಮಿ ಇದೆ. ಬಟ್ ನಮ್ಮ ಇಂಡಿಯಾದಲ್ಲಿ GDP ಜಾಸ್ತಿ ಇದೆ, ಇನ್ ದ ಸೇಮ್ ಟೈಮ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಇದೆ. ಸೊ ಇದು ಹೇಗಾಗಿದೆ ಅಂದ್ರೆ ಒಂದು ಕೇಕ್ ಇದೆ, ಪ್ರತಿ ವರ್ಷ ಕೂಡ ಅದರ ಸೈಜ್ ಇನ್ಕ್ರೀಸ್ ಆಗ್ತಾನೆ ಇದೆ, ಇನ್ ದ ಸೇಮ್ ಟೈಮ್ ಅದನ್ನ ತಿನ್ನೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಕೇಕ್ ಸೈಜ್ ಇನ್ಕ್ರೀಸ್ ಆದ್ರೂ ಕೂಡ ನಮಗೆ ಹೋದ ವರ್ಷ ಎಷ್ಟು ಕೇಕ್ ಸಿಕ್ತಿತ್ತು ಈ ವರ್ಷ ಕೂಡ ಅಷ್ಟೇ ಕೇಕ್ ಸಿಗತ್ತೆ. ಸೊ GDP ಇನ್ಕ್ರೀಸ್ ಆದ್ರೂ ಕೂಡ ನಮಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಕಮ್ಮಿನೇ ಇದೆ, ಯಾಕಂದ್ರೆ ಪಾಪ್ಯುಲೇಷನ್ ಕೂಡ ಅದ್ರ ಜೊತೆ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಇವಾಗ ನಿಮ್ಗೊಂದು ಡೌಟ್ ಬಂದೇ ಬರುತ್ತೆ, ಏನಂದ್ರೆ ನಮ್ಮ ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ಬಂದ್ಬಿಟ್ಟು 2.4 ಲ್ಯಾಕ್ ರುಪೀಸ್ ಇದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ವರ್ಷಕ್ಕೆ 2.4 ಲ್ಯಾಕ್ ರುಪೀಸ್ ಸಿಗತ್ತೆ. ಇದನ್ನ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಐಷಾರಾಮಿ ಜೀವನ ಬದುಕಕ್ಕಾಗಿಲ್ಲ ಅಂದ್ರು ಆರಾಮಾಗಿ 3 ಹೊತ್ತು ಊಟ ಮಾಡ್ಕೊಂಡು ಚೆನ್ನಾಗಿರೋ ಬಟ್ಟೆನ ಹಾಕೊಂಡು ಆರಾಮಾಗಿರ್ಬೋದಲ್ವಾ. ಆದ್ರೂ ಕೂಡ ನಮ್ಮ ಇಂಡಿಯಾದಲ್ಲಿ 55.6% ಪೀಪಲ್ ಅಂಡರ್ ನರಿಶ್ಡ್ ಇರೋದಕ್ಕೆ ಹೇಗೆ ಸಾಧ್ಯ ಅಂತ. ಹೇಗಂದ್ರೆ ಇವಾಗ ನಾವು ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಇಂತಿಷ್ಟಿದೆ ಅಂತ ಹೇಳ್ತೀವಿ ಅಷ್ಟೇ, ಆದ್ರೆ ಅದನ್ನ ಕೊಡೋರು ಯಾರು? ಇವಾಗ ಒಂದು ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಇಂತಿಷ್ಟಿದೆ ಅಂತ ಹೇಳಿ ಸರ್ಕಾರನೇ ಅಂತಿಷ್ಟು ದುಡ್ಡನ್ನ ಅವ್ರಿಗೆ ಕೊಡ್ಲೇಬೇಕು ಅಂತಲ್ಲ. ಇದು ಜಸ್ಟ್ ಒಂದು ಕಂಟ್ರಿಲಿ ಒಂದು ವರ್ಷದಲ್ಲಿ ಪ್ರೊಡ್ಯೂಸ್ ಆಗುವಂತ ಎಲ್ಲ ವೆಲ್ತ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ವರ್ಷಕ್ಕೆ ಕನಿಷ್ಠ ಇಂತಿಷ್ಟು ದುಡ್ಡನ್ನ ಕೊಡಬಹುದು ಅನ್ನೋದನ್ನ ಮಾತ್ರ ಇಂಡಿಕೇಟ್ ಮಾಡುತ್ತೆ. ಬಟ್ ಯಾರು ಅದನ್ನ ಕೊಡೋದಿಲ್ಲ. ಬಟ್ ರಿಯಾಲಿಟಿ ಹೇಗಿದೆ ಅಂದ್ರೆ ನಮ್ಮ ದೇಶದ ಆಲ್ಮೋಸ್ಟ್ ಎಲ್ಲಾ ವೆಲ್ತ್ ಕೂಡ ಸ್ವಲ್ಪ ಜನರ ಹತ್ರನೇ ಇದೆ. ಇದನ್ನೇ ನಾವು ಎಕನಾಮಿಕ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಜನಕ್ಕೆ ಊಟ ಕೂಡ ಸಿಗದೆ ಇರೋ ಲೆವೆಲ್ ಬಡತನ ಇದೆ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಇದೆ. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಟಾಪ್ 1% ಜನ ಏನಿದ್ದಾರೆ ಅಂದ್ರೆ ಬಿಲಿಯನೇರ್ಸ್ ಲೈಕ್ ಅಂಬಾನಿ, ಅದಾನಿ, ಇವರೇ ನಮ್ಮ ಕಂಟ್ರಿಯ ಟೋಟಲ್ ವೆಲ್ತ್ ನ 40% ನ ಓನ್ ಮಾಡ್ತಾ ಇದ್ದಾರೆ. ಅಂಡ್ ಬಾಟಮ್ 50% ಅಂದ್ರೆ ಅರ್ಧಕ್ಕರ್ಧ ಜನಸಂಖ್ಯೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಕಂಟ್ರಿ ಟೋಟಲ್ ವೆಲ್ತ್ ನ 3% ಮಾತ್ರ ಓನ್ ಮಾಡ್ತಿದ್ದಾರೆ. ಅಂಡ್ ಇನ್ನುಳಿದಿರುವಂತ 49% ನ ಮಿಡಲ್ ಕ್ಲಾಸ್ ಅವ್ರು ಓನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಈ ವೆಲ್ತ್ ಅನ್ನೋದು ಎಷ್ಟು ಅನ್ಈಕ್ವಲ್ ಆಗಿ ಡಿವೈಡ್ ಆಗ್ತಾ ಇದೆ ಅಂತ. ಇದೇ ರೀಸನ್ ಇಂದಾನೆ ಎವ್ರಿ ಇಯರ್ ಇಂಡಿಯಾದ GDP 6 to 7% ಇನ್ಕ್ರೀಸ್ ಆಗ್ತಾ ಇದ್ರು ಕೂಡ ನಮ್ಮ ಲೈಫ್ ಅಲ್ಲಿ ಎಕನಾಮಿಕಲ್ ವೇ ಅಲ್ಲಿ ಏನು ಕೂಡ ಚೇಂಜಸ್ ಆಗ್ತಾ ಇಲ್ಲ. ಬಟ್ ಇಂಟ್ರೆಸ್ಟಿಂಗ್ ಏನಂದ್ರೆ ಸ್ಟಿಲ್ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ ಇಂಡಿಯಾ ಇವಾಗ ಜಗತ್ತಲ್ಲಿನೇ 4th ಮೋಸ್ಟ್ ಈಕ್ವಲ್ ಕಂಟ್ರಿ ಅಂತ. ಸೊ ಇದು ನಮ್ಮ ಇಂಡಿಯಾದಲ್ಲಿ ಪೋರ್ ಮತ್ತು ರಿಚ್ ನಡುವೆ ಅಷ್ಟೊಂದು ಗ್ಯಾಪ್ ಇಲ್ಲ ಅನ್ನೋದನ್ನ ಹೇಳುತ್ತೆ. ಇದನ್ನ ನಾವು ಈ ಒಂದು ಜಿನಿ ಇಂಡೆಕ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಜಿನಿ ಇಂಡೆಕ್ಸ್ ಅನ್ನೋದು ಯಾವುದೇ ಒಂದು ದೇಶದಲ್ಲಿ ಈ ಒಂದು ಇನ್ಕಮ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು ಅಂಡ್ ಕನ್ಸಂಪ್ಷನ್ ಆಗಿರ್ಬೋದು, ಇವೆಲ್ಲ ಎಷ್ಟು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಅಂಡ್ ಇದರ ರೇಂಜ್ ಬಂದ್ಬಿಟ್ಟು 0 to 100 ಇರುತ್ತೆ. 0 ಅಂತಂದ್ರೆ ಕಂಪ್ಲೀಟ್ಲಿ ಪರ್ಫೆಕ್ಟ್ ಈಕ್ವಲ್ ಅಂತ, ಅಂದ್ರೆ ಆ ಒಂದು ದೇಶದಲ್ಲಿ ಎಲ್ಲಾನು ಕೂಡ ಎಲ್ರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂಡ್ ಇನ್ನು 100 ಅಂದ್ರೆ ಕಂಪ್ಲೀಟ್ಲಿ ಇನ್ಈಕ್ವಲ್ ಅಂತ. ಅಂಡ್ ನಮ್ಮ ಇಂಡಿಯಾದ ಜಿನಿ ಇಂಡೆಕ್ಸ್ ಬಂದ್ಬಿಟ್ಟು 25.5 ಇದೆ. ಸೊ ಇದರ ಬೇಸಿಸ್ ಮೇಲೆ ವರ್ಲ್ಡ್ ಬ್ಯಾಂಕ್ ಇದನ್ನ ಈಕ್ವಲ್ ಕಂಟ್ರಿ ಅಂತ ಹೇಳುತ್ತೆ. ಬಟ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ತರ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಇನ್ಇಕ್ವಾಲಿಟಿ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ಯಾವುದು ಸತ್ಯ ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ ಇವಾಗ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುವಂತ ಕಾನ್ಸೆಪ್ಟ್ ನ ಸ್ವಲ್ಪ ಗಮನ ಇಟ್ಕೇಳಿ. ಏನಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಂಟ್ರೀಸ್ ಕೂಡ ಈ ಒಂದು ಜಿನಿ ಇಂಡೆಕ್ಸ್ ನ ಇನ್ಕಮ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ಇಂಡಿಯಾ ಅದನ್ನ ಕನ್ಸಂಪ್ಷನ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಶ್ರೀಮಂತರೆಲ್ಲ ಆಲ್ಮೋಸ್ಟ್ ಅವರ ಒಂದು ದುಡ್ಡನ್ನ ಖರ್ಚು ಮಾಡೋದಕ್ಕಿಂತ ಸೇವ್ ಮಾಡಿಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಅವರು ಸೇವ್ ಮಾಡಿರುವಂತ ದುಡ್ಡು ಅವ್ರದೇ ದುಡ್ಡು ಆದ್ರೂ ಕೂಡ ಅದು ಈ ಒಂದು ಕನ್ಸಂಪ್ಷನ್ ಅಂಡರ್ ಅಲ್ಲಿ ಬರೋದೇ ಇಲ್ಲ. ಹೀಗಾಗಿ ಅವರು ರಿಯಲ್ ಆಗಿ ಶ್ರೀಮಂತರಾಗಿದ್ರು ಕೂಡ ಅವರು ಪೋರ್ ಅಂತಾನೆ ಶೋ ಆಗುತ್ತೆ. ಅಂಡ್ ಇನ್ ಕೆಲ ಜನ ತಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಕೂಡ ಡೈಲಿ ನೀಡ್ಸ್ಗೋಸ್ಕರ ಬೇರೆ ಯಾರ ಹತ್ರನೋ ಸಾಲ ಮಾಡಿ ಆದ್ರೂ ಕೂಡ ಖರ್ಚು ಮಾಡ್ತಾರೆ. ಸೊ ಇದು ಕೂಡ ಇಲ್ಲಿ ಅವರ ಕನ್ಸಂಪ್ಷನ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸೊ ರಿಯಲ್ ಲೈಫ್ ಅಲ್ಲಿ ಅವರು ಪೋರ್ ಆಗಿದ್ರು ಕೂಡ ಅವರು ರಿಚ್ ಅಂತಾನೆ ಶೋ ಆಗುತ್ತೆ. ಸೊ ಈ ರೀತಿ ಒಂದು ಕನ್ಸಂಪ್ಷನ್ ಮೇಲೆ ಈ ಒಂದು ಜಿನಿ ಇಂಡೆಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೊಂದು ರಿಯಲ್ ಡೇಟಾನ ಶೋ ಮಾಡೋದಿಲ್ಲ. ಸೊ ಇಲ್ಲಿ ಜಸ್ಟ್ ನಾವು ನಮ್ಮ ಕನ್ಸಂಪ್ಷನ್ ಬೇಸ್ಡ್ ಜಿನಿ ಇಂಡೆಕ್ಸ್ ನ ಇಟ್ಕೊಂಡು ಬೇರೆ ಕಂಟ್ರಿಗಳ ಇನ್ಕಮ್ ಬೇಸ್ಡ್ ಜಿನಿ ಇಂಡೆಕ್ಸ್ ಜೊತೆ ಕಂಪೇರ್ ಮಾಡ್ಕೊಂಡ್ಬಿಟ್ಟು ನಮಗ್ ನಾವೇ ಸಮಾಧಾನ ಮಾಡ್ಕೊಂತಾ ಇದೀವಿ ಅಷ್ಟೇ. ಬಟ್ ರಿಯಲ್ ಆಗಿ ಇನ್ಕಮ್ ಬೇಸ್ಡ್ ಮೇಲೆ ಲೆಕ್ಕ ಹಾಕಕ್ ನೋಡಿದ್ರೆ 216 ಕಂಟ್ರಿಗಳಲ್ಲಿ ನಮ್ಮ ದೇಶ 176ನೇ ಸ್ಥಾನಕ್ಕೆ
ಅನ್ನಕ್ ಬರುತ್ತೆ. ಬಟ್ ಆಕ್ಚುಲಿ ಇಲ್ಲಿ ಒಂದು ಜಿನಿ ಇಂಡೆಕ್ಸ್ ನ ಇನ್ಕಮ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಎಫೆಕ್ಟಿವ್ ಆಗಿರುತ್ತೆ. ಅಂಡ್ ಇಲ್ಲೂ ಕೂಡ ಸಾಕಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಹೇಳಿ ಇನ್ಕಮ್ ನ ಅಂಡರ್ ರಿಪೋರ್ಟ್ ಮಾಡುವಂತ ಚಾನ್ಸಸ್ ಕೂಡ ಇದೆ. ಬಟ್ ಈ ತರ ಆಗಬಾರ್ದು ಅಂತಾನೆ RBI ಇವಾಗ CBDC ಅನ್ನೋ ಒಂದು ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದೆ. ಹಾಗಾದ್ರೆ ಈ CBDC ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಲಿಲ್ಲ ಆದ್ರೆ ಅದ್ರ ಬಗ್ಗೆನೇ ಒಂದು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟೋರಿ. ಇನ್ನು ಥರ್ಡ್ ರೀಸನ್ ಬಂದ್ಬಿಟ್ಟು ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ. ಈ ಇನ್ಫ್ಲೇಷನ್ ಅಂದ್ರೆ ಓವರ್ ಎ ಪೀರಿಯಡ್ ನಾವು ಯೂಸ್ ಮಾಡುವಂತ ವಸ್ತುಗಳು ಮತ್ತು ಸರ್ವಿಸಸ್ ಗಳ ಬೆಲೆ ಜಾಸ್ತಿ ಆಗ್ತಾ ಹೋಗೋದು. ನಮ್ಮ ಇಂಡಿಯಾದಲ್ಲಿ ಒಂದು ಇನ್ಫ್ಲೇಷನ್ ರೇಟ್ ಅನ್ನೋದು 5 to 6% ಇದೆ. ಬಟ್ ಅದೇ ಸ್ಯಾಲರಿ ಗ್ರೋತ್ ರೇಟ್ ಮಾತ್ರ ಕೇವಲ 3 to 4% ಇದೆ. ಸೊ ಇಲ್ಲಿ ಇನ್ಫ್ಲೇಷನ್ ರೇಟ್ ಅನ್ನೋದು ಸ್ಯಾಲರಿ ಗ್ರೋತ್ ರೇಟ್ ಇಂದ ಜಾಸ್ತಿ ಇರೋದ್ರಿಂದ ಇದರಿಂದ ಶ್ರೀಮಂತರ ಲೈಫ್ ಅಲ್ಲಿ ಅಷ್ಟೊಂದೇನು ಚೇಂಜಸ್ ಆಗದೆ ಇರಬಹುದು. ಬಟ್ ಬಡವರಲ್ಲಿ ಮಾತ್ರ ಈ ಒಂದು ಪರ್ಚೇಸಿಂಗ್ ಪವರ್ ಅನ್ನೋದು ಕಮ್ಮಿ ಆಗೇ ಆಗುತ್ತೆ. ಅಂಡ್ ಶ್ರೀಮಂತರ ಹತ್ರ ಆಲ್ರೆಡಿ ಸಾಕಷ್ಟು ಅಸೆಟ್ಸ್ ಎಲ್ಲ ಇರುತ್ತೆ, ಅನ್ನೋದು ಕಂಪೌಂಡಿಂಗ್ ಕೂಡ ಆಗ್ತಾ ಇರುತ್ತೆ. ಸೊ ಇದರಿಂದ ಅವರು ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಎಜುಕೇಶನ್ ಕೊಡಿಸಬಹುದು. ಬಟ್ ಬಡವರ ಹತ್ರ ಇದ್ಯಾವುದು ಕೂಡ ಇಲ್ಲದೆ ಇರೋದ್ರಿಂದ ಅವರು ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಎಜುಕೇಶನ್ ಕೂಡ ಕೊಡೋದಕ್ಕಾಗೋದಿಲ್ಲ. ಸೊ ಹೀಗಾಗಿ ಫ್ಯೂಚರ್ ಅಲ್ಲಿ ಶ್ರೀಮಂತರ ಮಕ್ಕಳೆಲ್ಲ ಒಳ್ಳೊಳ್ಳೆ ಜಾಬ್ ಅಲ್ಲಿ ಇರ್ತಾರೆ ಅಂಡ್ ಬಡವರ ಮಕ್ಕಳೆಲ್ಲ ಇಲ್ಲಿಟೆಡ್ ಆಗಿ ಉಳ್ಕೊಂಡ್ಬಿಡ್ತಾರೆ. ಸೊ ಹೀಗಾಗಿ ಅವರು ಯಾವುದೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಫ್ಯೂಚರ್ ಅಲ್ಲೂ ಕೂಡ ಈ ಒಂದು ಇನ್ಕಮ್ ಗ್ಯಾಪ್ ಅನ್ನೋದು ಬಂದೇ ಬರುತ್ತೆ. ಇದರಿಂದಾಗಿ ಶ್ರೀಮಂತರೆಲ್ಲ ಶ್ರೀಮಂತರಾಗ್ತಾನೆ ಹೋಗ್ತಾರೆ ಅಂಡ್ ಬಡವರು ಬಡವರಾಗಿ ಉಳ್ಕೊಂತಾರೆ. ಅಂಡ್ ಇನ್ನು ಫೋರ್ತ್ ರೀಸನ್ ಬಂದ್ಬಿಟ್ಟು ಸೆಕ್ಟರಲ್ ಕಾಂಪೋಸಿಷನ್. ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಇಂಟೆನ್ಸಿವ್ ಸೆಕ್ಟರ್ ಅಂಡ್ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ ಅಂತ ಬರುತ್ತೆ. ಕ್ಯಾಪಿಟಲ್ ಇಂಟೆನ್ಸಿವ್ ಸೆಕ್ಟರ್ ಅಂದ್ರೆ ಈ ಒಂದು ಸೆಕ್ಟರ್ ಅಲ್ಲಿ ಜಾಸ್ತಿ ಮಷಿನ್ಸ್ ಗಳು, ಇನ್ವೆಸ್ಟ್ಮೆಂಟ್ ಅಂಡ್ ಟೆಕ್ನಾಲಜಿಗಳ ಅವಶ್ಯಕತೆ ಇರುತ್ತೆ. ಅಷ್ಟೊಂದು ಈ ಒಂದು ಲೇಬರ್ಸ್ ಗಳ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ಆಗಿರ್ಬೋದು ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಈ ತರ. ಅಂಡ್ ಇನ್ನು ಲೇಬರ್ ಇಂಟೆನ್ಸಿವ್ ಸೆಕ್ಟರ್ ಅಂದ್ರೆ ಈ ಒಂದು ಸೆಕ್ಟರ್ ಅಲ್ಲಿ ಜಾಸ್ತಿ ಲೇಬರ್ಸ್ ಗಳ ಅವಶ್ಯಕತೆ ಇರುತ್ತೆ ಅಂಡ್ ಇಲ್ಲಿ ಜಾಬ್ ಕೂಡ ಫಿಕ್ಸ್ ಇರೋದಿಲ್ಲ ಅಂಡ್ ಸ್ಯಾಲರಿ ಕೂಡ ಫಿಕ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಆಗಿರ್ಬೋದು ಅಂಡ್ ಸಣ್ಣ ಪುಟ್ಟ ಅಂಗಡಿಗಳು ಅಂಡ್ ಅಡಿಗೆ ಮಾಡೋದು ಈ ತರ. ನಮ್ಮ ಇಂಡಿಯಾದಲ್ಲಿ ಹೇಗಾಗಿದೆ ಅಂದ್ರೆ ಒಂದು ಕ್ಯಾಪಿಟಲ್ ಇಂಟೆನ್ಸಿವ್ ಸೆಕ್ಟರ್ ಅನ್ನೋದು ಜಾಸ್ತಿ ಗ್ರೋತ್ ಆಗ್ತಾ ಇದೆ. ಏನಿಲ್ಲ ಅಂದ್ರೂ ಪ್ರತಿ ವರ್ಷ 8 ರಿಂದ 10% ಗ್ರೋತ್ ಆಗೇ ಆಗುತ್ತೆ. ಅಂಡ್ 54% GDP ಶೇರ್ ಇರೋದು ಕೂಡ ಈ ಒಂದು ಸೆಕ್ಟರ್ ಇಂದಾನೆ. ಅಂಡ್ ಇಲ್ಲಿ ಲೇಬರ್ಸ್ ಎಲ್ಲ ಕಮ್ಮಿ ಇರ್ತಾರೆ ಅಂಡ್ ಪ್ರಾಫಿಟ್ ಮಾತ್ರ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಪರ್ ಇಂಡಿವಿಜುವಲ್ ಗೆ ಜಾಸ್ತಿ ದುಡ್ಡು ಸಿಗುತ್ತೆ. ಬಟ್ ಈ ತರ ಬೆನಿಫಿಟ್ಸ್ ಅಲ್ಲಿರುವಂತಹ ಸ್ಮಾಲ್ ನಂಬರ್ ಆಫ್ ಪೀಪಲ್ ಮಾತ್ರ ಸಿಗುತ್ತೆ. ಇನ್ನು ಉಳಿದಿರುವಂತಹ ಆಲ್ಮೋಸ್ಟ್ ಎಲ್ಲಾ ಪೀಪಲ್ ಕೂಡ ಈ ಒಂದು ಲೇಬರ್ ಇಂಟೆನ್ಸಿವ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಟ್ ಈ ಒಂದು ಸೆಕ್ಟರ್ ನ ಗ್ರೋತ್ ತುಂಬಾನೇ ಕಮ್ಮಿ ಇದೆ. ಎವ್ರಿ ಇಯರ್ ಕೇವಲ 1.4% ಗ್ರೋತ್ ಆಗುತ್ತೆ ಅಂಡ್ ಇದರಿಂದ GDP ಶೇರ್ ಇರೋದು ಕೇವಲ 17%. ಅಂಡ್ ಈ ಒಂದು ಸೆಕ್ಟರ್ಗಳು ಜಾಸ್ತಿ ಜನ ಕೆಲಸ ಕೊಡ್ತಾ ಇರೋದ್ರಿಂದ ಇಲ್ಲಿ ಪ್ರಾಫಿಟ್ ಶೇರ್ ಕೂಡ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಹೀಗಾಗಿ ನಮ್ಮ ಇಂಡಿಯಾದಲ್ಲಿ ಜಾಬ್ಲೆಸ್ ಗ್ರೋತ್ ಆಗ್ತಾ ಇದೆ. ಇದು ಕೂಡ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಜನ ಬಡವರಾಗಿ ಉಳ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಸೊ ಇದೆಲ್ಲ ರೀಸನ್ ಗಳಿಂದ ನಮ್ಮ ಇಂಡಿಯಾದ GDP ಇನ್ಕ್ರೀಸ್ ಆಗ್ತಾ ಇದ್ರು ಕೂಡ ಇಲ್ಲಿ ಸಾಕಷ್ಟು ಜನರಿಗೆ ಬೇಸಿಕ್ ನೀಡ್ಸ್ ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಜಸ್ಟ್ ನಾನು ಮೇಜರ್ ಪಾಯಿಂಟ್ಸ್ ನ ಮಾತ್ರ ಕವರ್ ಮಾಡಿದ್ದೀನಿ. ಬಟ್ ಇನ್ನು ಸಾಕಷ್ಟು ರೀಸನ್ಸ್ ಗಳಿದಾವೆ. ಅದರಲ್ಲಿ ಯಾವ್ದಾದ್ರು ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು.